ಚಿಕನ್ ಗುನ್ಯಾ ಇದು ಯಾವ ವೈರಸ್ ನಿಂದ ಬರುತ್ತದೆ? ಅಲ್ಪ ಅಲ್ಪ ಹಾ ಅಲ್ಲಪ್ಪ ಅಲ್ಲ ಅಲ್ವಾ. ಚಿಕನ್ ಗುನ್ಯಾ ಎನ್ನುವಂಥದ್ದು ಅಲ್ಪ ಎನ್ನುವಂತ ವೈರಸ್ ನಿಂದ ಕಂಡು ಬರ್ತದ. ಸರಿಯಾದ ಉತ್ತರ 10 ಅಂಕಗಳು ಸಿಂಧು ತಂಡಕ್ಕೆ. ಈಗ ನೇರವಾದಂತ ಪ್ರಶ್ನೆ ಸರಸ್ವತಿ ತಂಡಕ್ಕ. ಕೊಬ್ಬಿನಲ್ಲಿ ಕರಗುವಂತ ವಿಟಮಿನ್ಗಳು ಯಾವುವು? ಸ್ಪಷ್ಟವಾಗಿ ಹೇಳಬೇಕು. ಸರಿಯಾದ ಉತ್ತರ ಕೊಬ್ಬಿನಲ್ಲಿ ಕರಗುತ್ತಾವು ADEK ಎನ್ನುವಂತ ವಿಟಮಿನ್ಗಳು. ಇನ್ನು ನೀರಿನಲ್ಲಿ ಕರಗುವ ಯಾವ್ಯಾವಪ್ಪ ಅಂತಂದ್ರೆ ಬಿ ಮತ್ತು ಸಿ. ಬಿ ನೊಳಗ ಮತ್ತು B1 ರಿಂದ 12 ವರೆಗೂ ಬರುತ್ತೆ. ಈಗ ನೇರವಾದಂತ ಪ್ರಶ್ನೆ ಯಮನ ತಂಡಕ್ಕೆ. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು? ಎಡ್ವರ್ಡ್ ಜನ್ನರ್. ಸರಿಯಾದ ಉತ್ತರ. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡಿರತಕ್ಕಂಥ ವಿಜ್ಞಾನಿ ಎಡ್ವರ್ಡ್ ಜನ್ನರ್. ಈಗ ಕೊನೆಯ ಪ್ರಶ್ನೆ ಮತ್ತು ಮೊದಲ ತಂಡಕ್ಕೆ ಕೊನೆಯ ಪ್ರಶ್ನೆ. ಗಂಗಾ ತಂಡಕ್ಕೆ ನೇರವಾದಂತ ಪ್ರಶ್ನೆ. ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಎಸ್ ತಲಕಾವೇರಿ. ಅತ್ಯಂತ ತಪ್ಪಾದ ಉತ್ತರ ಇದು. ಈಗ ವಾಷಿಂಗ್ ಕ್ವಶನ್. ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಗಂಗಾ ನದಿಯ ಉಗಮ ಸ್ಥಳ ಟೈಮ್ ನೋಡಿ ಸರ್. ಹಂಗೆ 5 4 3 2 1 ತಪ್ಪಾದ ಉತ್ತರ. ಉಗಮ ಸ್ಥಳ ಕೇಳಿನ. ಗಂಗಾ ನದಿಯ ಉಗಮ ಸ್ಥಳ ಓಕೆ ಪಾಸ್. ಗಂಗಾ ನದಿಯ ಉಗಮ ಸ್ಥಳ ಯಾವುದು? 5 4 3 2 1 ಪಾಸ್. ಹೆಸರ್ನಾಗ ಐತದು. ಗಂಗಾ ನದಿಯ ಉಗಮ ಸ್ಥಳ. ಒಮ್ಮೆ ನೀವು ಕ್ಲಾಸ್ ಹೇಳೋತ್ನಾಗ ಹೇಳಿದ್ನ ಏನಪ್ಪಾ ಅಂದ್ರೆ ಒಂದ್ ಎಕ್ಸಾಮ್ ಫಾರೆಸ್ಟ್ ಎಕ್ಸಾಮ್ ಕೇಳಿದ್ರು. ಏನಪ್ಪಾ ಅಂದ್ರೆ ಒನಕೆ ಒಬ್ಬ ಬಳಸ್ತಿದ್ದ ಆಯುಧ ಯಾವ್ದಂತ ಕೇಳಿದ್ರು. ಕ್ವಶನ್ಗೆ ಆನ್ಸರ್ ಇತ್ತು. ಒನಕೆ ಒಬ್ಬ ಯಾವ್ದು ಬಳಸ್ತಿದ್ಲ ಆಯುಧ? ಒನಕೆ ಬಳಸ್ತಿದ್ದು. PU ಕೊಟ್ಟಿನಿ ಆದ್ರೂ ಹೇಳಿಲ್ಲ ಯಾರು. ಗಂಗಾ ನದಿ ಉಗಮ ಸ್ಥಳ ಯಾವುದು ಗೊತ್ತಿಲ್ಲ? ಓಕೆ ಪಾಸ್. ಕಾವೇರಿ ತಂಡಕ್ಕೆ ಪಾಸಿಂಗ್ ಕ್ವಶನ್ ಗೊತ್ತಿಲ್ಲ ನಿಮಗೆ. ಗಂಗೋತ್ರಿ. ಜೋರಾಗಿ ಬರಲಿ ಚಪ್ಪಾಳೆ. ಗಂಗಾ ನದಿಯ ಉಗಮ ಸ್ಥಳ ಗಂಗೋತ್ರಿ. ಕಾವೇರಿ ನದಿಯ ಉಗಮ ಸ್ಥಳ ತಲಕಾವೇರಿ. ಯಮುನಾ ನದಿ ಯಮನೋತ್ರಿ. ಎಷ್ಟು ಈಸಿ ಕ್ವಶನ್. ಇಲ್ಲಿಗೆ GK ಸುತ್ತು ಮುಕ್ತಾಯವಾಯಿತು. ಇದು 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 ಈ ವರ್ಷದ ಸೂಪರ್ ಕೋಚಿಂಗ್ ನ ಕೊನೆಯ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಹೀಗೆ ಮುಂದಿನ ವರ್ಷ ಕೂಡ ಇರಲಿ. ಎಲ್ಲರೂ ಈ ಸಂಸ್ಥೆಗೆ ಜೋರಾಗಿ ಒಂದು ಚಪ್ಪಳೆ ಬರಲಿ. ಈಗ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಿರ್ತಕ್ಕಂಥ ತಂಡಗಳ ಹೆಸರು ಘೋಷಣೆ ಮಾಡಿದ್ರೆ ಒಂದೇ ಟೈ ಆಗಿತ್ತು. ಅದು ಮೊನ್ನೆಗಿದ್ದ ಕ್ವಶನ್ ಕೇಳ್ತೀನಿ ತಾಳ್ಮೆಯಿಂದ ಕುಂದ್ರಿ. ಇದು ಕೊನೆಯ ಕ್ವಿಜ್ ಐತಿ. ಅದಕ್ಕೋಸ್ಕರ ಮತ್ತೆ ಬಂದ್ರೆ ಇನ್ನೂ 1 ವರ್ಷ ಕಾಯ್ಬೇಕು. 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಫಲಿತಾಂಶ ನೋಡೋಣ. ತಾಳ್ಮೆಯಿಂದ ಕುಂದ್ರಿ. ಎಷ್ಟು ಮಾರ್ಕ್ಸ್ ಬಿದ್ದಿರ್ಬೋದು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಡಿ. ನೋಡ್ರಿ ಈಗ ಪ್ರಥಮ ಸ್ಥಾನದ ಹೆಸರನ್ನ ಈಗ ನಾವು ಘೋಷಣೆ ಮಾಡಲ್ಲ, ತೃತೀಯ ಸ್ಥಾನ ಮಾಡ್ತೀವಿ. ಈಗ ಈ ಒಂದು ವಾರದ ಕೊನೆಯ ವಾರದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ತಂಡದ ಹೆಸರು ಜೋರಾಗಿ ಬರಲಿ. ಸಿಂಧು ಅಲ್ಲ ಸರಸ್ವತಿ. ಈಗ ಎರಡನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ತಂಡದ ಹೆಸರು ಘಟಪ್ರಭಾ ಅಲ್ಲ ಕೃಷ್ಣ. ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ತಂಡ ಗಂಗಾ ತಂಡ ಅಲ್ಲ ಸಿಂಧು.